ಮೊನ್ನೆ ದಿವಸ ಡೆಲ್ಲಿಲಿ ಮಾಧ್ಯಮದ ಸ್ನೇಹಿತರೆ ಡೆಲ್ಲಿಲಿ ಏನು ಕಾಕ್ರೋಚ್ ಪಾರ್ಟಿ ಅಂತ ಹೇಳಿ ಜಿಲ್ಲೆ ಪಾರ್ಟಿ ಅಂತ ಆ ಹೋರಾಟ ಸಂಪೂರ್ಣವಾಗಿ ನಕಲಿ ಹೋರಾಟ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ತೀವ್ರವಾಗಿ ಖಂಡಿಸಬೇಕಾಗತ್ತೆ. ಕೇಂದ್ರ ಸರ್ಕಾರ ಅಸ್ಥಿರ ಮಾಡ್ಬೇಕಂತ ಹೇಳಿ ಒಂದೇ ಕಾರಣಕ್ಕೆ ಹಿಂಸಾಚಾರ, ನೀಟ್ ಪರೀಕ್ಷೆಯಲ್ಲಿ ಪತ್ರಿಕೆ ಸೋರಿಕೆಯಾಗಿದ್ದು ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಸಿಬಿಐ ವಹಿಸಿದ್ದಾರೆ. ಈ ಏಜೆನ್ಸಿ ಯಾರು ಏನು ಅಂತಂದು ಈಗಾಗಲೇ ವಹಿಸಿದ ಮೇಲೆ ಬಂಧನ ಆಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾರೆ. ಈ ರಾಜ್ಯದ ಜನ ಬಹಳಷ್ಟು ಈ ಸರ್ಕಾರದ ಏನು ದುರಾಡಳಿತ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇವತ್ತು ಭೀಕರ ಬರಗಾಲ ಇದೆ, ಕುಡಿಯುವ ನೀರಿಗೆ ಆಕಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿರಿಯ ರಾಜಕಾರಣಿ, ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯ ರಾಜಕಾರಣಿ, DK ಶಿವಕುಮಾರ್ ಅಂತ ಸ್ಟ್ರಾಂಗ್ CM, ಪರಮೇಶ್ವರಿ ಸೀನಿಯಾರಿಟಿ ಹೋಗಿ ರಾಹುಲ್ ಗಾಂಧಿ ಬಚ್ಚ ಅವ್ರಿಗೆ ಖಾಲಿ ಬಿಡ್ತಾರಲ್ಲ, ಇವ್ರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಅಲ್ವಾ? ಕರ್ನಾಟಕದ ಜನ ನಿಮಗೆ ಮತ ಕೊಟ್ಟದ್ದು. ಒಂದು ನಿಮಿಷ ನಾನು ಹೇಳ್ತೀನಿ, ನಾನು ಅದನ್ನೇ ನೇರ ಬರ್ತೀನಿ. ಸರಿ, ಒಂದ್ ನಿಮಿಷ ಅಣ್ಣ, ಅಣ್ಣ ನಮಸ್ಕಾರ ಮಾಡಿಲ್ಲ, ಗೌರವದಿಂದ ಇಲ್ಲಿ ಗೌರವದಿಂದ ನೋಡಿ, ಹಿರಿಯರಿಗೂ ಕಿರಿಯರಿಗೂ ಗೌರವ ಖಾಲಿ ಬೀಳದ ಸಂಸ್ಕೃತಿ ಬೇರೆ. ನಾವ್ ಹೇಳೋದು ಇಲ್ಲಿ ಕರ್ನಾಟಕದ ಜನ, ರಾಜ್ಯದ ಮತದಾರರು ನಿಮಗೆ ಮತ ಕೊಡಿದ್ರೆ ಕರ್ನಾಟಕದ ಜನರಿಗೆ ಅಪಮಾನ ಆಗಿದೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಏನು ಇದ್ರ ಜೊತೆಗೆ ಸಚಿವ ಸಂಪುಟ ಹೋಗೋದು ಬರೋದು ಸರ್ಕಸ್ ಮಾಡ್ತಾ ಇದಾರೆ. ಇವತ್ತು ಭೀಕರ ಬರಗಾಲ ಇದೆ, ಕುಡಿಯ ನೀರಿಗೆ ಆಕಾರ ಇದೆ. ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರ್ಸಿದೆ. ತಕ್ಷಣ ಅದೇನೋ ಒಂದ್ ನಿಮಿಷ, ನಿನ್ ಪಾಯಿಂಟ್ಗೆ ಬರ್ತೀನಿ ನಾನು. ನಿನ್ ಪಾಯಿಂಟ್ಗೆ ನಾನು ಹೇಳೋದು ಹೌದಾ, ಯಡಿಯೂರಪ್ಪನವರು ಏಕಾಂಗಿಯಾಗಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದ್ರು. ಅತಿವೃಷ್ಟಿಗೆ ಎಲ್ಲಿ ಯಾರು ಹೋಗಿದ್ದಾರೆ? ಬರಗಾಲಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹೋಗಿದಾರ, ಶಾಸಕರೆಲ್ಲ ಡೆಲ್ಲಿ ದಂಡಯಾತ್ರೆ ಮಾಡ್ತಾ ಇದಾರೆ, ಸಚಿವರುಗಳು. ನಾನು ಹೇಳಿದ ನೋಡೋಣ, ಈಗ ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗ್ಲಿಲ್ಲ, ಯಡಿಯೂರಪ್ಪನವರ ಅವತ್ತು ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದ್ರು, ಹಣವನ್ನು ಬಿಡುಗಡೆ ಮಾಡಿದ್ರು, 5 ಲಕ್ಷ 3 ಲಕ್ಷ ಅತಿವೃಷ್ಟಿಲಿ ಮನೆಗಳು ಕೊಟ್ರು. ಈ ಸರ್ಕಾರ ಏನಿದೆ ಬರಗಾಲಕ್ಕೆ? ಏನೂ ರೈತನಿಗೆ ಬರ್ತಾ ಇಲ್ಲ, ಕೆಟ್ಟ ಸರ್ಕಾರ. ನಾನು ನಿಮ್ ಪಾಯಿಂಟ್ಗೆ ಬರ್ತೀನಿ. ಈ ಮೊಟ್ಟೆ ಹೊಡೆಯೋದು, ಕಲ್ಲು ಕಾಂಗ್ರೆಸ್ ಕಲ್ಚರ್ ಇದು ಒಳ್ಳೇದಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅಣ್ಣ, ಈಗ ನಾನು ಏನ್ ಹೇಳ್ದೆ, ಪಕ್ಷ ಇಡೀ ರೇಣುಕಾಚಾರ್ಯ ಎಲ್ಲ ಪಾರ್ಟಿನೇ ಎಲ್ಲರ ಜೊತೆಗಿದೆ. ರೇಣುಕಾಚಾರ್ಯ ಎಲ್ಲ ರಾಜ್ಯದ ಅಧ್ಯಕ್ಷ ಒಳಗೊಂಡಂತೆ ರಾಜ್ಯದ ಉದ್ದಗಲಕ್ಕೆ ಹೋರಾಟಕ್ಕೆ ಕರೆ ಕೊಡಿದ್ದಾರೆ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮುಖಂಡರುಗಳು ಹರಿಹರದಲ್ಲಿ ಹೋರಾಟ ಮಾಡ್ತಾ ಇದಾರೆ, ಹೋಗಿದ್ದಾರೆ. ಹೋಗಿದೆ, ಜಿಲ್ಲಾ ನಾಯಕರೆಲ್ಲ ಹೋಗಿದಲ್ಲ ಹರಿಹರಕ್ಕೆ. ನೋಡಂತೆ ಇದಕ್ಕೆ ಸಂಘಟನೆ ಇದೆ, ಜಿಲ್ಲಾಧ್ಯಕ್ಷರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧ. ಇದು ರೇಣುಕಾಚಾರ್ಯ ತೀರ್ಮಾನ ಮಾಡೋದಲ್ಲ, ಇದು ಪಕ್ಷದ ನಿರ್ಣಯ. ಮಾತಾಡ್ಸ ತಪ್ಪೇನಿದೆ, ಮಾತಾಡ್ಸಬಾರ್ದು ಅಂತ ಏನು ಹೇಳಿಲ್ಲಲ್ಲ. ನಾನು ಹೇಳಿದ
ಮೊಟ್ಟೆ ಎಸೆದು ಕಲ್ಲೆಸೆದು ಕಾಂಗ್ರೆಸ್ ಸಂಸ್ಕೃತಿ ಅದನ್ನ ಟೀಕೆ ಮಾಡಿದ್ನಲ್ಲ. ಹ? ಬರ್ಲಿ ಮಾತಾಡ್ಸ ತಪ್ಪೇನಿದೆ. ನಾವೇನು ಈಗ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಅಲ್ಲ, ನಾವೆಲ್ಲ ಭಾರತೀಯ, ನಾವೆಲ್ಲ ಒಂದೇ ಪಕ್ಷದವರು, ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ನಾವೆಲ್ಲ ಒಂದೇ. ಈಗ ನಮ್ಮ ರಾಜ್ಯದ ಅಧ್ಯಕ್ಷ ಕರೆ ಕೊಟ್ಟಿದ್ದಾರೆ, ರಾಜ್ಯದ ಅಧ್ಯಕ್ಷ ಸೂಚನೆ ಮೇರೆಗೆ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಹರಿಯಾಣದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪದಾಧಿಕಾರಿಗಳು ಕಾರ್ಯಕ್ರಮ ಹೋಗಿದ್ದಾರೆ.